ಇವನೇ ಮಟ್ಟೆ ಪಪ್ಸ್ ಲವರ್ ಇವನೇ ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ನೈಟ್ ಡ್ರೈವ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಫಸ್ಟ್ ಟೈಮು ಯೂಟ್ಯೂಬ್ ಅಲ್ಲಿ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನಪ್ಪ ಇದು ಈ ಚಾನಲ್ಲು ಏನಕ್ಕೋಸ್ಕರ ಅಂತ ಕೇಳ್ಬೋದು. ಆಕ್ಚುಲಿ ಚಾನಲ್ಲು ಫಿಟ್ನೆಸ್ಗೋಸ್ಕರ ಆಗಿರ್ಬೋದು, ಟ್ರಾವೆಲಿಂಗ್ಗೋಸ್ಕರ ಆಗಿರ್ಬೋದು, ಬೇರೆ ಸಮಥಿಂಗ್ ಒಂದು ಬೆನಿಫಿಟ್ಸ್ ವಿಡಿಯೋ ಆಗಿರ್ಬೋದು, ನನ್ನ ದಿನಚರಿತೆ ಆಗಿರ್ಬೋದು, ಬೇರೆ ಬೇರೆ ತರ ವಿಡಿಯೋಗಳು ನಿಮ್ಗೆಲ್ಲ ಅಪ್ಡೇಟ್ ಸಿಗುತ್ತೆ. ಆದ್ರೆ ಫನ್ನಿ ಆಗಿರುತ್ತೆ. ಯಾವ್ದೇ ತರ ನಿಮ್ಗೆ ಬೋರ್ ಹೊಡಿಯಲ್ಲ. ಅಕಸ್ಮಾತ್ ನಿಮ್ಗೆ ಏನಾರ ಬೋರ್ ಹೊಡೆದ್ರೆ ನಂಗೊಂದು ಕಾಮೆಂಟ್ ಹಾಕಿ, ಆದಷ್ಟು ನಿಮ್ಗೆ ಬೋರ್ ಹೊಡಿದಿರಾ ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ, ಇವಾಗ ಹೋಗ್ತಾ ಇರೋ ಉದ್ದೇಶ ಒಂದು ಜಸ್ಟ್ ಡ್ರೈವ್ ಅಷ್ಟೇ. ಏನಂದ್ರೆ ವೀಕೆಂಡ್ಸ್ ಗಳಲ್ಲಿ ತುಂಬಾ ಪೀಸ್ ಆಗಿರಕ್ಕೆ ನಾನು ಇಷ್ಟಪಡ್ತೀನಿ. ಏನಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಈ ಕಮಿಟ್ಮೆಂಟ್ ಟೆನ್ಷನ್ ಅಲ್ಲಿ ಸಫರ್ ಆಗಿ 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 ತುಂಬಾ ಬೇಜಾರಾಗ್ಬಿಟ್ಟಿರ್ತೀನಿ. ಅಟ್ಲೀಸ್ಟ್ ಈ ಶನಿವಾರದೊತ್ತು ಒಂದೇ ಒಂದ್ ದಿವಸ ಒಂದು ಡ್ರೈವ್ ಹೋಗಿ ಬಂದ್ರೆ ತುಂಬಾ ಪೀಸ್ ಆಗಿರ್ತೀನಿ. ಆಕ್ಚುಲಿ ಅವತ್ತೊಂದು ದಿವಸ ಅಷ್ಟೇ ನಾನು ಪೀಸ್ ಆಗಿರೋದು. ಇನ್ ಆಸ್ ಇಟ್ ಈಸ್ ಸೋಮವಾರದಿಂದ ಅದೇ ಟೆನ್ಷನ್, ಅದೇ ಕಮಿಟ್ಮೆಂಟ್, ಅದೇ ಸಂಸಾರ, ಏನು ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ವಾರಕ್ಕೆ ಒಂದ್ ದಿವಸ ನಾನು ನೆಮ್ಮದಿಗಿರ್ತೀನ, ಸಾಕಷ್ಟೇ. ಅದಕ್ಕೋಸ್ಕರ ಈ ಶನಿವಾರದೊತ್ತು ನೈಟ್ ಹೊತ್ತು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಏನಾರ ಬೇರೆ ಫಂಕ್ಷನ್ಸ್ ಏನಾರ ಇದ್ದಾಗ ಹೋಗಲ್ಲ. ಏನಿರೋ ಟೈಮಲ್ಲಿ ಮನೇಲಿ ಇರ್ಬೇಕಾದ್ರೆ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬರ್ತೀನಿ. ಜಸ್ಟ್ ಒಂದು 2 or 3 hours ಅಷ್ಟೇ. ಒಂದ್ ಯಾವ್ದೋ ಕೆಫೆಗೆ ಹೋಗ್ತೀನಿ. ಅದು ನಾನ್ ತಿನ್ನಲ್ಲ, ನನ್ನ ಹೆಂಡತಿ ತಿಂತಾಳೆ. ನಾನು ಆರಾಮಾಗಿ ನೋಡ್ತಾ ಇರ್ತೀನಿ. ಈಗ ನಾನ್ ಡಯಟ್ ಅಲ್ಲಿ ಇದ್ದೀನಿ, ಅದಕ್ಕೋಸ್ಕರ ಫ್ರೆಂಡ್ಸ್. ಮತ್ತೆ ನನ್ನ ಆಲ್ಮೋಸ್ಟ್ ನನ್ನ ವರ್ಕೌಟ್ ವಿಡಿಯೋಸ್ ಆದಷ್ಟು ಅಪ್ಡೇಟ್ ಆಗುತ್ತೆ. ನೀವು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಜನ ವರ್ಕೌಟ್ ವಿಡಿಯೋಸ್ ಅಂತ ಕಮೆಂಟ್ ಮಾಡ್ತೀರಾ, ಅಷ್ಟು ಬೇಗ ನಾನು ನನ್ನ ವರ್ಕೌಟ್ ರೊಟೀನು, ಡೈಲಿ ಎಷ್ಟು ಮಸಲ್ ಟ್ರೈನ್ ಮಾಡ್ತೀನಿ, ಡೈಲಿ ಎಷ್ಟು ಕ್ಯಾಲರಿ ಇಂಟೆಕ್ ತಗೊಂತೀನಿ, ನೆಕ್ಸ್ಟ್ ನಾನು ಯಾವ ಕಾಂಪಿಟೇಷನ್ಗೆ ರೆಡಿ ಆಗ್ತಾ ಇದ್ದೀನಿ, ಪ್ರತಿ ಒಂದು ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ನೀವು ಎಷ್ಟು ಜನ ನನಗೆ ಎಷ್ಟು ಬೇಗ ಸಪೋರ್ಟ್ ಮಾಡ್ತೀರಾ, ಅಷ್ಟು ಬೇಗ ವಿಡಿಯೋ ರಿವೀಲ್ ಆಗುತ್ತೆ. ನನ್ಗೆ ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದೀನಿ. ಅಲ್ಲಿವರೆಗೂ ನನ್ನ ಜೊತೆ ಒಂದು ಡ್ರೈವ್ ಬನ್ನಿ. ನನ್ನ ಹೆಂಡತಿ ಡ್ರೈವ್ ಅಲ್ಲಿ ಯಾವಾಗ ಕಾಫಿ ಕುಡಿಬೇಕು ಅಂತಾಳೆ. ಅದು ಎಕ್ಸ್ಪೆಷಲಿ ನೈಟ್ ಡ್ರೈವ್ ಅಲ್ಲೇ ಕಾಫಿ ಕುಡಿಬೇಕು ಅಂತಾಳೆ. ಏಂತಿಗೆ ಅಂತ ಕೇಳಿದ್ರೆ, ನಿದ್ದೆ ಕಂಟ್ರೋಲ್ ಹಾಕಿ ನೀವು ಬೈತೀರಾ ಅಂತ ಅಂತಾಳೆ. ಪರವಾಗಿಲ್ಲ, ನಿದ್ದೆ ಕಂಟ್ರೋಲ್ ಹಾಕಲ್ಲ, ಕುಡ್ಕೊಂಬರೋಣ. ಏನಮ್ಮ ಕುಡಿಯೋಣ? ನೀ ಕಾಫಿ ಡೇ ಬಂತು, ಕಾಫಿ ಡೇ ಒಳಗೆ ಹೋಗೋಣ. ವೀಕೆಂಡು ನೈಟ್ ಡ್ರೈವ್ ಬಂದಾಗ ಬಿಸಿ ಬಿಸಿ ಕಾಫಿ ಕುಡಿಯರೆ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದ್ರೆ ಪೀಸ್ ಆಗಿರುತ್ತೆ. ನಾನ್ ಶುಗರ್ಲೆಸ್ ಕಾಫಿನೇ ಕುಡಿತಾ ಇರೋದು. ನೀವು ಶುಗರ್ ಹಾಕೊಂಡ್ ಕುಡಿದ್ರೆ ಸೂಪರ್ ಆಗಿರುತ್ತೆ. ನನಗೆ ಚಾಕ್ಲೇಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಇವಾಗ ನಾನು ತಿನ್ನಂಗಿಲ್ಲ, ಯಾಕಂದ್ರೆ ಡಯಟ್ ಅಲ್ಲಿ ಇದ್ದೀನಿ. ಅದಕ್ಕೆ ಈ ಚಾಕ್ಲೇಟ್ ನನ್ನ ಹೆಂಡತಿಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ನಾನ್ ತಿಂದ್ರೇನು, ನನ್ನ ಹೆಂಡತಿ ತಿಂದ್ರೇನು, ಎಲ್ಲ ಒಂದೇ. ತಗೋ ನನ್ನ ಹೆಂಡತಿ. ಕಾಫಿ ಎಲ್ಲ ಕುಡ್ದಿದ್ದಾಯ್ತು. ಬನ್ನಿ ನೆಕ್ಸ್ಟ್ ಡ್ರೈವ್ ಕಂಟಿನ್ಯೂ ಮಾಡೋಣ. ಜಸ್ಟ್ ಇವಾಗ ಬನ್ನಿ ಫ್ರೆಂಡ್ಸ್, ಟೈಮ್ ಅಲ್ಲಿ 2:30 ಆಯ್ತು.
ಓಕೆ, ನಾಳೆ ವಿಡಿಯೋ ಸಿಗೋಣ. ನನ್ನ ವೀಕೆಂಡು ಹೆಂಗ್ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನಿಮಗೆ ಆಲ್ಮೋಸ್ಟ್ ನಾಳೆ ಅಪ್ಡೇಟ್ ಸಿಗುತ್ತೆ. ನನ್ನ ಡೈರೆಕ್ಟ್ ಅಪ್ಡೇಟ್ ಎಲ್ಲ ನಿಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗ್ತಾ ಇದೆ. ನಾಳೆದು ಅಪ್ಡೇಟ್ ಆಗುತ್ತೆ. ಅದೇ ವೀಕೆಂಡ್ ಹೆಂಗ್ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ನಿಮಗೆ ಸ್ಯಾಟರ್ಡೆ ಸಂಡೇ ಎರಡದು ಸೇರಿ ಒಂದೇ ಕ್ಲಿಪ್ ನಿಮ್ಗೆ ಯೂಟ್ಯೂಬಲ್ಲಿ ಬರುತ್ತೆ. ಓಕೆ ಫ್ರೆಂಡ್ಸ್, ನಾಳೆ ಸಿಗೋಣ. ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ದೇವ್ರೆ, ಬನ್ನಿ, ವರ್ಕೌಟ್ ಕಂಪ್ಲೀಟ್ ಆಯ್ತು. ಒಂದು ಚಿಕ್ಕ ಶಾಪಿಂಗ್ ಐತೆ, ಮುಗಿಸ್ಕೊಂಬರೋಣ. ಸಿಗ್ತಾರೆ ಜಿ ಟೀಮ್ ಅಲ್ಲಿ ಸಿಗ್ತಾರೆ. ಇಲ್ಲೇ ಯಾರನ್ನ ಪಟಾಯಿಸ್ಕೊಂಡ್ಬಿಡ್ತೀನಿ. ಆಯ್ತಾನ ನೋಡಿ ಫ್ರೆಂಡ್ಸ್, ಅವಾಗಿಂದ ಹುಡುಕ್ತಾನೆ ಇದ್ರೆ ಸುಮಾರು 1 hour ಆಯ್ತು ನಾವು ಬಂದು. ಇದಲ್ಲ ಅದು, ಅದಲ್ಲ ಇದು ಅಂತ ಹುಡುಕ್ತಾನೆ ಇದ್ದಾರೆ. ನನಗಂತೂ ಕಾಲು ತುಂಬಾನೇ ನೋವು ಬರ್ತಿದೆ. ನಾನೊಂದು ಹೇಳಿದ್ರೆ ಅವ್ರೊಂದು ತಗೊಂತಾರೆ. ಏನ್ ಮಾಡೋಣ ಇಂಥ ಗಂಡನ ಕರ್ಕೊಂಡು, ಹೇಳಿ ನೀವೇ. ಯಾವ್ದನ್ನ ಒಂದು ಸೆಲೆಕ್ಷನ್ ಮಾಡಿ ತಗೊಂಡ್ರು ಅದು ಇಲ್ಲ, ಅದು ಇದು ಅಂತ ನೋಡ್ತಾನೆ ಇದ್ದಾರೆ ಅವಾಗಿಂದನೇ. ಏನ್ ಮಾಡೋಣ, ನನ್ಗಂತೂ ಸಾಕಾಗ್ಬಿಟ್ಟೈತೆ. ನೋಡಿ ಫ್ರೆಂಡ್ಸ್, ಎಷ್ಟು ಕೈಯಲ್ಲೂ ಬಟ್ಟೆ ಇಟ್ಕೊಂಡಿದ್ದಾರೆ, ಇನ್ನ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಏನ್ ಮಾಡೋಣ ಇಂಥ ಗಂಡನ್ ಕಟ್ಕೊಂಡು, ಹೇಳಿ. ನನಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿ, ಅದೆಲ್ಲ ಇದು, ಇದೆಲ್ಲ ಅದು ಅಂತ ಮಾಡ್ತಾನೆ ಇದ್ದಾರೆ. ಯಾವುದೂ ಇಷ್ಟ ಆಗ್ತಿಲ್ಲ ಫ್ರೆಂಡ್ಸ್. ಕೈಯಲ್ಲೂ ಇಟ್ಕೊಂಡಿದ್ದಾರೆ, ಇನ್ನ ಬೇಕು ಕಲೆಕ್ಷನ್ಸ್. ಯಾವ್ದು ನೋಡ್ತಾರೆ ಇಷ್ಟ ಆಗ್ತಿಲ್ಲ. ನಾನು ಹೇಳ್ತೀನಿ ತಗೋ ಅಂತ, ಅದ್ ಬೇಡ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣ್ತಿದಾರಲ್ಲ ಈ ಡ್ರೆಸ್ ಅಲ್ಲಿ, ಚೆನ್ನಾಗಿದೆ. ಹಂಗೆ ಒಂದು ಪೋಸ್ ನೋಡಿ ಫ್ರೆಂಡ್ಸ್, ಎಲ್ಲಿ ಮಿರರ್ ಸಿಗುತ್ತಾ ಹಂಗೆ ಒಂದು ಪೋಸಿಂಗ್ ಅಲ್ಲೇ ಅವ್ರಿಗೆ. ಹೆಂಡತಿಗೆ ಯಾಕೆ ಮನ್ಸಿಗೆ ಸಮಾಧಾನ ಆಗಿಲ್ಲ, ಇನ್ನ ತಗೊಂಡ್ಬೇಕು ಅಂತ ಹೇಳಿ. ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಅಲ್ಲೊಬ್ಬ ಖುಷಿ ಸ್ಪೆಷಲ್ ಅರಳಬಿಟ್ಟೈತ್ ಮುಖ. ಅಮ್ಮನ ಮನೆ ಅಂದಿದ ತಕ್ಷಣ ಅರಳಬಿಡ್ತು ಮುಖ. ಸ್ಪೆಷಲ್ ಪರ್ಸನ್ ಇದಾನೆ. ದಿನಕ್ಕೆ ಎಷ್ಟು ತಿಂತಾನೆ ಗೊತ್ತಾ? 10 ಮೊಟ್ಟೆ ಪಪ್ಸ್ ತಿಂತಾನೆ ಡೈಲಿ. ಇವನೇ ಮೊಟ್ಟೆ ಪಪ್ಸ್ ಲವರ್. ಇವನೇ ಮೊಟ್ಟೆ ಪಪ್ಸ್ ತಿಂತೀನಿ ಹೆಂಗ ಅದ ನೋಡ್ರಿ. ಇಲ್ಲೇ ಮೊಟ್ಟೆ ಪಪ್ಸ್ ತಿಂತೀನಿ ಹೆಂಗ ಊಟ ನೋಡ್ರಿ. ಈಗ ಎಲ್ಲ ಮೂವಿಗೆ ಹೋಗ್ತಾ ಇದೀವಿ. 2 ಫ್ಯಾಮಿಲಿನೂ ಮೂವಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡ್ಗುರು, ಭೀಮಾ ಫುಲ್ ಹೌಸ್ಫುಲ್, ಕೃಷ್ಣ ಪ್ರಯಾಸಕ್ಕಿನ ಹೌಸ್ಫುಲ್. ಏನ್ ಸರ್, ಫಿಲಮ್ ಬಂದಿದ್ರಾ? ಹೌದು ಸರ್, ನಾವು ರಿವ್ಯೂ ಫಿಲಮ್ ಇಂದ ಬಂದ್ಮೇಲೆ ನಾನು ನೋಡ್ತೀನಿ ಸರ್. ರಿವ್ಯೂ ಕೊಡ್ತೀನಿ. ಫುಲ್ ಹೌಸ್ಫುಲ್ ಗುರು. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಡಿರಿ. ಬೆಲ್ ನೋಡಿರಿ.